ಯೇಸು ಸ್ವಾಮಿ ಶಿಲುಬೆಯ ಮೇಲೆ ನುಡಿದಂಥ 4ನೇ ವಾಕ್ಯ, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈಗಾಗಲೇ 3 ನುಡಿಮುತ್ತುಗಳನ್ನು ಕೇಳಿದ್ದೇವೆ. ಯೇಸು ಈ 100 ನುಡಿಮುತ್ತುಗಳನ್ನು ಕೂಡ ಆತನು ಇತರರ ವಿಷಯವಾಗಿ ಹೇಳಿದ್ದು ಎಂಬುದನ್ನು ಗಮನಿಸ್ತೇವೆ. ಶಿಲುಬೆಯ ಮೇಲಿರುವಂಥ ಯೇಸು ಸ್ವಾಮಿ ಮಧ್ಯಾಹ್ನ 12 ಗಂಟೆಯಿಂದ ಬಿಸಿಲಿನ ತಾಪದಲ್ಲಿ ತನಗಾಗುತ್ತಿರುವಂಥ ಹೋರಾಟ, ಹಿಂಸೆ, ನೋವುಗಳ ಮಧ್ಯೆ ತನ್ನ ಜವಾಬ್ದಾರಿಗಳನ್ನು ಮರೆತು ಹೋಗುತ್ತಿಲ್ಲ, ತನ್ನ ಬೋಧನೆಗಳನ್ನು ಮರೆತು ಹೋಗುತ್ತಿಲ್ಲ. ಪ್ರಿಯರೇ, ಯೇಸು ಬೋಧಿಸಿದ ಹಾಗೆ ಈಗ ಕ್ಷಮಿಸಿದ್ದಾನೆ. ಯೇಸು ವಾಗ್ದಾನ ಮಾಡಿದಂತೆ ಕಳ್ಳನನ್ನು ಪರದೈಸಿಗೆ ಕರಕೊಂಡು ಹೋಗಿದ್ದಾನೆ ಮತ್ತು ತನ್ನ ಜೀವಿತ ಕಾಲಾವಧಿಯಲ್ಲಿ ತನ್ನ ಅತ್ಯಂತ ಪ್ರೀತಿಯ ತಾಯಿಯ ಕಡೆಗಿದ್ದಂಥ ಜವಾಬ್ದಾರಿಯನ್ನು ಈಗ ಮುಗಿಸಿದ್ದಾನೆ. ಬೆಳಿಗ್ಗೆ 9 ಗಂಟೆಯಿಂದ 12 ಗಂಟೆಯವರೆಗೆ ಏನನ್ನೂ ಮಾತಾಡದ ಯೇಸು ಈಗ 12 ಗಂಟೆಯ ಸಮಯದಿಂದ 3 ಗಂಟೆಯವರೆಗೆ 7 ನುಡಿಮುತ್ತುಗಳಲ್ಲಿ ತನ್ನ ಎಲ್ಲ ವಿಧವಾದಂಥ ಭಾವನೆಗಳನ್ನು ವ್ಯಕ್ತಪಡಿಸುತ್ತಿರುವುದನ್ನು ನೋಡ್ತಾ ಇದ್ದೇವೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, 7 ಎನ್ನುವಂಥದ್ದು ಯಹೂದ್ಯರಿಗೆ ಸಂಪೂರ್ಣ ಸಂಖ್ಯೆ. ಈ 7 ಎನ್ನುವಂಥ ಸಂಖ್ಯೆಯನ್ನು ಶಿಲುಬೆಯ ಮೇಲಿರುವಾಗಲೂ ಯೇಸು ಹೇಳುವುದರ ಮೂಲಕ ತನ್ನ ಕಾರ್ಯ ಪರಿಪೂರ್ಣವಾಗಿದೆ, ಸಂಪೂರ್ಣವಾಗಿದೆ ಎನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾನೆ. 7 ಎನ್ನುವಂಥ ಸಂಖ್ಯೆ ಪರಿಪೂರ್ಣತೆಯ ಸಂಕೇತವನ್ನು ಈಗ ತನ್ನ ಇಹಲೋಕದ ಚಿತ್ತದಲ್ಲಿ, ಇಹಲೋಕದ ಯಾತ್ರೆಯಲ್ಲಿ ತಂದೆಯು ಕಳಿಸಿಕೊಟ್ಟಿರುವಂಥ ಎಲ್ಲ ಸಂಕಲ್ಪವನ್ನು ಮಾಡಿ ಮುಗಿಸಿರುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಅವು ಬೆಳಗಿನ ವಾಕ್ಯದಲ್ಲಿ ಕೇಳಿಸಿಕೊಂಡೆವು. ಯೇಸುವನ್ನು ಸುಮಾರು 6 ಗಂಟೆಗಳವರೆಗೆ ಅನ್ನ, ಕಾಯಫ, ಪಿಲಾತ, ಮಹಾಯಾಜಕ, ಹೆರೋದ, ಅಂತಿಪ ಎನ್ನುವಂಥ ಅನೇಕ ನಾಯಕರುಗಳ ಕಡೆಯಲ್ಲಿ ನ್ಯಾಯ ತೀರ್ಪಿಗಾಗಿ ತಿರುಗಾಡಿಸಿದ್ದಾರೆ. ಯೇಸು ಬಳಲಿ ಹೋಗಿದ್ದಾನೆ. ಪ್ರಿಯರೇ, ಬಳಲಿ ಹೋಗಿರುವಂಥ ಯೇಸು ಈ ಸಮಯದಲ್ಲಿ ಈಗ 4ನೆಯ ಮಾತನ್ನು ಹೇಳುತ್ತಿದ್ದಾನೆ. ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೆ? ಪ್ರಿಯರೇ, ಆ ಗೊಲ್ಗೊತ್ತಾ ಸನ್ನಿವೇಶವನ್ನು ನಮ್ಮ ಕಣ್ಣ ಮುಂದೆ ತಂದುಕೊಳ್ಳೋಣ. ಯೇಸು ನಮಗೆ ಇಂದು ಅರ್ಥವಾಗಬೇಕಾದ್ರೆ ಆ ಶಿಲುಬೆಯ ಮೇಲಿರುವಂಥ ಕರ್ತನ ನುಡಿಗಳನ್ನು ನಾವು ಗ್ರಹಿಸಿಕೊಳ್ಳಬೇಕಾದ್ರೆ ಆ ಯೇಸುವನ್ನು ಪುಸ್ತಕದಲ್ಲಿ ಅಲ್ಲ, ಬೈಬಲ್ಗಳಲ್ಲಿ ಅಲ್ಲ, ನಮ್ಮ ಹೃದಯಗಳಲ್ಲಿ ತಂದುಕೊಳ್ಳಬೇಕಾಗಿದೆ. ಆ ಯೇಸುವಿನ ವ್ಯಥೆ, ಯೇಸುವಿನ ಹೋರಾಟ, ಯೇಸುವಿಗೆ ಬಿದ್ದಂಥ ಚಾಟಿ ಏಟು, ಯೇಸು ಅನುಭವಿಸುತ್ತಿರುವಂಥ ಪ್ರತಿಯೊಂದೊಂದು ನೋವು, ವ್ಯಥೆಗಳನ್ನು ನಾವು ಇಂದು ಧ್ಯಾನ ಮಾಡುವಾಗ ಆ ಯೇಸುವಿನ ಪ್ರೀತಿ ನಮಗೆ ಅರ್ಥವಾಗಬೇಕಾದ್ರೆ ಯೇಸು ನಮ್ಮೊಳಗೆ ಮಾತನಾಡಬೇಕಾಗಿದೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಬಲ ಸ್ವರೂಪನಾದಂಥ ಸ್ವಾಮಿ ಈಗ ಅಸಹಾಯಕನಾಗಿ ಹೇಳುತ್ತಿದ್ದಾನೆ. ತನ್ನ ಜೀವಿತ ಕಾಲಾವಧಿಯಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿ ತಾನು ಬಲ ಸ್ವರೂಪ, ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕೆ ಬಂದಂಥವನು ಎಂಬುದನ್ನು ತೋರಿಸಿಕೊಟ್ಟಂಥ ದೇವರ ಕುಮಾರ ಈಗ ಬಲಹೀನನಾಗಿದ್ದಾನೆ. ತನ್ನ ಬಳಿಗೆ ಬಂದಂಥ ಅನೇಕರನ್ನು ರಕ್ಷಿಸಿದಂಥ ಸ್ವಾಮಿ, ನಾನು ನಿಮ್ಮೊಂದಿಗಿದ್ದೇನೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನೀವು ಬೇಡಿಕೊಳ್ಳಿರಿ ದೊರೆಯುವುದು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ತೆರೆಯುವುದು ಎಂಬುದಾಗಿ ಹೇಳಿದಂಥ ಸ್ವಾಮಿ ಈ ವೇಳೆಯಲ್ಲಿ ತಾನೇ ಕೈ ಬಿಡಲ್ಪಟ್ಟಂಥ ಸ್ಥಿತಿಗೆ ಬಂದಿದ್ದಾನೆ. ಆತ್ಮದಲ್ಲೂ ಕೂಡ ಧ್ವನಿ ಎತ್ತಲಾರದಂಥ ಪರಿಸ್ಥಿತಿಗಳು ಯೇಸುವಿಗೆ ಬಂದು ಒದಗಿದೆ. ಪ್ರಿಯರೇ, ನಮ್ಮ ಮನಸ್ಸಿಗೆ ಬರ್ತದೆ, ಹಾಗಾದರೆ ಯೇಸು ಈ ರೀತಿಯ ವಾಕ್ಯವನ್ನು ಯಾಕೆ ಹೇಳುತ್ತಿದ್ದಾನೆ? ನಿಜವಾಗಿ ಯೇಸು ಕೈ ಬಿಡಲ್ಪಟ್ಟಂಥ ಸ್ಥಿತಿಗೆ ಬಂದಿದ್ದಾನ? ಮೈ ಲಾರ್ಡ್ ವೈ ಹ್ಯಾವ್ ಯು ಫಾರ್ಸೇಕನ್ ಮೀ ಎನ್ನುವಂಥ ವಾಕ್ಯ, ಏಲಿ ಲಮ ಸಬಕ್ತಾನಿ ಎಂಬುದಾಗಿ ಹೇಳುವಂಥ ವಾಕ್ಯ ನಿಜಕ್ಕೂ ಯೇಸುವನ್ನು ದೇವರು ಕೈಬಿಟ್ಟಿದ್ದಾನೆ ಎಂಬುದಾಗಿ ತಿಳಿಸ್ತದ? ದೇವರು, ತಂದೆಯಾದಂಥ ದೇವರು ಯೇಸುವನ್ನು ಕೈಬಿಟ್ಟಿದ್ದಾನ? ತನ್ನ ಮಗನನ್ನು ಕೈಬಿಟ್ಟಿದ್ದಾನ? ಯಾಕೆ ಯೇಸು ಈ ವಾಕ್ಯ ಹೇಳುತ್ತಿದ್ದ? ಅಪ್ಪ ಎಂಬುದಾಗಿ ಹೇಳುತ್ತಿದ್ದ. ಇದೇ ಮೊದಲ ಬಾರಿಗೆ ದೇವರೇ ಎಂಬುದಾಗಿ ಸಂಬೋಧಿಸ್ತಾ ಇದ್ದಾನೆ. ಇದೇ ಮೊದಲ ಬಾರಿಗೆ ತಂದೆಯನ್ನ ದೇವರು ಎಂಬುದಾಗಿ ಸಂಬೋಧಿಸ್ತಾ ಇದ್ದಾನೆ. ಪ್ರಿಯರೇ, ಯೇಸು ಒಂದರ್ಥದಲ್ಲಿ ಕೈ ಬಿಡಲ್ಪಟ್ಟಿದ್ದಾನೆ. ಯೇಸು ಸ್ವಾಮಿ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ನಿಂತಿದ್ದಾನೆ.
ಯೇಸುವಿಗೆ ಸ್ವಂತ ಜನರು ಕೈ ಬಿಡಲ್ಪಟ್ಟಂಥ ಅನುಭವವಾಗಿದೆ ಪ್ರಿಯರೇ. ಇದೇ ಜನರು ಯೇಸು ಸುವಾರ್ಥ ಸಾರೋಣದಲ್ಲಿ ಹೋಗುತ್ತಿರುವಾಗ ಸಾವಿರ ಗಟ್ಟಲೆಯಲ್ಲಿ ಹಿಂಬಾಲಿಸಿಕೊಂಡು ಬರ್ತಾ ಇದ್ರು. ಇದೇ ಯೇಸು ಸಮುದ್ರದ ದಂಡೆಯಲ್ಲಿರುವಾಗ ಆತನನ್ನು ಹುಡುಕಿಕೊಂಡು ಬರ್ತಾ ಇದ್ರು. ಯೇಸುವಿನ ಬೋಧನೆಗಳನ್ನು ಕೇಳುವುದಕ್ಕಾಗಿ, ಯೇಸುವಿನ ಮೂಲಕ ಸ್ವಸ್ಥತೆಗಳನ್ನು ಹೊಂದುವುದಕ್ಕಾಗಿ, ಯೇಸುವಿನ ಮೂಲಕವಾಗಿ ಬಿಡುಗಡೆ ಹೊಂದುವುದಕ್ಕಾಗಿ ಅನೇಕ ಗುಂಪುಗಳಾಗಿ ಬರುತ್ತಿದ್ದಂಥ ಜನ ಈಗ ಯೇಸುವಿನೊಟ್ಟಿಗಿಲ್ಲ. ಯೇಸು ಬರುತ್ತಿದ್ದಾನೆಂಬುದಾಗಿ ಹೇಳಿದರೆ ಮನೆಗಳನ್ನು ಹೊಕ್ಕು ರಬ್ಬಿಯನ್ನು ಸ್ವೀಕಾರ ಮಾಡುವುದಕ್ಕಾಗಿ ಮಾರ್ಕನು ಬರೆದಂಥ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಬರುವಂಥ ಆ ಪಾರ್ಶ್ವವಾಯು ರೋಗಿಯನ್ನು ಮೇಲಂತಸ್ತಿನ ಕೋಣೆಯಿಂದ ಇಳಿಸುವಾಗ ಜನರು ಮನೆಯೊಳಗೆ ತುಂಬಿಕೊಂಡಿದ್ದರು, ಬರಲಿಕ್ಕೆ ಸ್ಥಳವಿರಲಿಲ್ಲ ಎಂಬುದಾಗಿ ಕಂಡುಕೊಳ್ತೇವೆ. ಆದರೆ ಈ ಸಮಯದಲ್ಲಿ ಜನರು ಯಾರು ಯೇಸು ಒಟ್ಟಿಗಿಲ್ಲ. ಇದೇ ಖರ್ಜೂರ ಗರಿಗಳ ಭಾನುವಾರದಲ್ಲಿ ಯೇಸು ಬರುತ್ತಿರುವಾಗ ಭವ್ಯವಾದಂಥ ಸ್ವಾಗತದ ಮೂಲಕವಾಗಿ ಯೇಸುವನ್ನು ಸ್ವೀಕಾರ ಮಾಡಿದಂಥ ಜನ, ಯೇಸು ಬರುತ್ತಿರುವಾಗ ದಾವೀದ ಕುಮಾರನಿಗೆ ಜಯ, ಹೊಸನ್ನ, ಕರ್ತನ ಹೆಸರಲ್ಲಿ ಬರುವವನಿಗೆ ಆಶೀರ್ವಾದ ಎಂಬುದಾಗಿ ಹೇಳುತ್ತಾ ಚಿಗುರುಗಳಿಂದ ಬಟ್ಟೆಗಳಿಂದ ಹಾಸಿ ಯೇಸುವನ್ನ ರಾಜನಂತೆ ಸ್ವೀಕಾರ ಮಾಡಿದ ಜನ ಈಗ ಯೇಸುವಿನ ಬಳಿಯಲ್ಲಿ ಇಲ್ಲ. ಯೇಸು ಜನರಿಂದ ಕೈ ಬಿಡಲ್ಪಟ್ಟಿದ್ದಾನೆ. ಯೇಸುವಿನ ಆತ್ಮೀಯವಾದಂಥ ಜನ, ತಾನು ಪ್ರೀತಿ ಮಾಡಿದಂಥ ಜನ, ಅವರಿಗೋಸ್ಕರ ಅದ್ಭುತಗಳನ್ನು ಮಾಡಿದಂಥ ಜನ ಈಗ ಯೇಸುವನ್ನ ಅನುಕರಣೆ ಮಾಡ್ತಾ ಇಲ್ಲ, ದೂರ ಹೋಗಿದ್ದಾರೆ ಪ್ರಿಯರೇ. ಯೇಸು ಜನರಿಂದ ಕೈ ಬಿಡಲ್ಪಟ್ಟಂಥ ಅನುಭವಕ್ಕೆ ಒಳಗಾಗಿದ್ದಾನೆ. ಎರಡನೇದಾಗಿ ನಾವು ನೋಡ್ತೇವೆ, ಯೇಸು ಶಿಷ್ಯರಿಂದ ಕೈ ಬಿಡಲ್ಪಟ್ಟಂಥ ಅನುಭವಕ್ಕೆ ಒಳಗಾಗಿದ್ದಾನೆ. ಪ್ರಿಯರೇ, ಯೇಸು ಆರಿಸಿಕೊಂಡಂಥ 12 ಮಂದಿ ಶಿಷ್ಯರು, ಅದರಲ್ಲೂ ಮುಖ್ಯವಾಗಿ ಯೇಸುವಿಗೆ ಹತ್ತಿರವಾಗಿದ್ದಂಥ ಪ್ರೀತಿಯ 3 ಶಿಷ್ಯರು ಈ ಸಮಯದಲ್ಲಿ ಯೇಸುವಿನೊಟ್ಟಿಗಿಲ್ಲ. ಕುರುಬನನ್ನು ಹೊಡೆಯುವರು, ಕುರಿ ಹಿಂಡು ಚದರಿ ಹೋಗುವುದು ಎನ್ನುವಂಥ ವಾಗ್ದಾನ ಈಗ ಯೇಸುವಿಗೆ ಅರ್ಥವಾಗ್ತಾ ಇದೆ. ಕುರಿ ಹಿಂಡು ಚದರಿ ಹೋಗಿದೆ. ಆರಿಸಿಕೊಂಡಂಥ ಶಿಷ್ಯರು ದಿಕ್ಕಾಪಾಲಾಗಿ ಚದರಿ ಹೋಗಿದ್ದಾರೆ. ಇದೇ ಪೇತ್ರ ಹೇಳ್ತಾನೆ ಕೈಸರಿಯ ಪಟ್ಟಣದಲ್ಲಿ, ಸ್ವಾಮಿ ನೀನು ಬರಬೇಕಾದಂಥ ಕ್ರಿಸ್ತನು, ನೀನು ಮೆಸ್ಸಿಯನು, ನಿನ್ನನ್ನು ಬಿಟ್ಟು ಇನ್ನಾರ ಬಳಿಗೆ ಹೋಗೋಣ, ನಿನ್ನಲ್ಲಿ ಜೀವವನ್ನು ಉಂಟು ಮಾಡುವಂಥ ವಾಕ್ಯಗಳುಂಟು ಎಂಬುದಾಗಿ ಹೇಳಿದಂಥವನು. ಇದೇ ಯಾಕೋಬ ಯೋಹಾನ ಹೇಳ್ತಾರೆ, ಸ್ವಾಮಿ ನಿನ್ನ ರಾಜ್ಯವನ್ನು ಪಡೆದು ಬರುವಾಗ ಎಡಗಡೆಯಲ್ಲಿ ಬಲಗಡೆಯಲ್ಲಿ ನಾವು ಕುಳಿತುಕೊಳ್ತೇವೆ, ನಮಗೆ ಅಧಿಕಾರವನ್ನು ಕೊಡು, ನಮಗೆ ಸ್ಥಾನಮಾನಗಳನ್ನು ಕೊಡು. ಇದೇ ಯೂದ ಯೇಸುವಿನ ಬಳಿಯಲ್ಲಿ ಬಹಳ ಹತ್ತಿರವಾದಂಥ ಸಾಂಗತ್ಯವನ್ನು ಹೊಂದಿದಂಥವನು. ಪ್ರಿಯರೇ, 12 ಮಂದಿ ಶಿಷ್ಯರು ಯೇಸುವಿನ ಹತ್ತಿರವಾದಂಥ ಸಂಪರ್ಕದಲ್ಲಿದ್ದಂಥವರು, ಯೇಸು ಮಾಡುತ್ತಿದ್ದಂಥ ಅದ್ಭುತ ಕಾರ್ಯಗಳನ್ನು ನೋಡುತ್ತಾ ಇದ್ದಂಥವರು, ಯೇಸು ಮಾಡುತ್ತಿದ್ದಂಥ ಕಾರ್ಯಗಳಿಗೆ ಕಣ್ಣು ಸಾಕ್ಷಿಯಾಗಿದ್ದಂಥವರು, ಕಿವಿ ಸಾಕ್ಷಿಗಳಾಗಿದ್ದಂಥವರು, ಯೇಸುವನ್ನು ತಿಳುಕೊಂಡಿದ್ದಂಥವರು. ಅನೇಕ ವೇಳೆ ಪೇತ್ರ, ಯೋಹಾನ, ಯಾಕೋಬರನ್ನ ಯೇಸು ಹೋಗುತ್ತಾ ಇದ್ದಂಥ ಆ ಆಪ್ತವಾದಂಥ ಸಂಬಂಧದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ. ಯಾಯೀರನ ಮಗನನ್ನು ಬದುಕಿಸುವಾಗ, ರೂಪಾಂತರ ಬೆಟ್ಟಕ್ಕೆ ಹೋಗುವಾಗ, ಗೆತ್ಸೆಮನೆ ತೋಟದಲ್ಲಿ ಈ 3 ಶಿಷ್ಯರಿದ್ರು. ಈಗ ಯೇಸು ಶಿಲುಬೆಯ ಮೇಲಿರುವಾಗ ಈ ಶಿಷ್ಯರು ಇಲ್ಲ ಎನ್ನುವುದನ್ನು ನಾವು ನೋಡ್ತಾ ಇದ್ದೇವೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಸ್ವಾಮಿ ಕೈ ಬಿಡಲ್ಪಟ್ಟಂಥ ಅನುಭವದಲ್ಲಿ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಬೇರೆ 2 ವರ್ಗಗಳಲ್ಲಿ ನಾವು ನೋಡ್ತೇವೆ. ಜನರು ಯೇಸುವನ್ನು ಕೈ ಬಿಟ್ಟರು, ಶಿಷ್ಯರು ಯೇಸುವನ್ನು ಕೈ ಬಿಟ್ಟಿದ್ದಾರೆ. ಆದರೆ ಯೇಸು ಈಗ ಹೇಳುತ್ತಿರುವಂಥ ಮಾತು, ತಂದೆಯೂ ಕೂಡ ಯೇಸುವನ್ನು ಕೈ ಬಿಟ್ಟಿದ್ದಾನಾ ಎನ್ನುವಂಥ ಸಂಶಯಕ್ಕೆ, ಪ್ರಶ್ನೆಗೆ ನಮ್ಮನ್ನು ನಡೆಸ್ತದೆ. ನಿಜಕ್ಕೂ ಕೂಡ ಯೇಸುವನ್ನು ತಂದೆಯು ಕೈ ಬಿಟ್ಟಿದ್ದಾನ? ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಂಥ ದೇವರ ಕುಮಾರನನ್ನು ಕಳುಹಿಸಿಕೊಟ್ಟಂಥ ತಂದೆ ಇಲ್ಲಿಯವರೆಗೆ ಯೇಸುವಿನ ಪ್ರಾರ್ಥನೆಗಳನ್ನು ಕೇಳಿ ಅದ್ಭುತಗಳನ್ನು ಮಾಡಲು, ಸತ್ತವರನ್ನು ಬದುಕಿಸಲು, ದೆವ್ವ ಹಿಡಿದಂಥವರನ್ನು ಬಿಡಿಸಲು ಪ್ರಾರ್ಥನೆಗಳನ್ನು ಕೇಳಿ ನಡೆಸ್ತಾ ಇದ್ದಂಥ ತಂದೆ 3.5 ವರ್ಷಗಳ ಸುವಾರ್ಥ ಪ್ರಯಾಣದಲ್ಲಿ ಅನೇಕ ವಿಧವಾದ ಬಾಂಧವ್ಯಗಳನ್ನು, ಸಮಾಜದಲ್ಲಿ ನ್ಯಾಯದ ಕಹಳೆಯನ್ನು ಊದಲು, ಕ್ರಾಂತಿಕರವಾದ ಬೋಧನೆಗಳನ್ನು ಮಾಡಲು ಸಹಾಯ ಮಾಡುತ್ತಾ ಇದ್ದಂಥ ತಂದೆ ಈಗ ಲೋಕದ ಪಾಪವನ್ನು ನಿವಾರಣೆ ಮಾಡುವುದಕ್ಕಾಗಿ ಶಿಲುಬೆಯ ಉತ್ತುಂಗತೆಯಲ್ಲಿರುವಂಥ ತನ್ನ ಮಗನನ್ನು ಈಗ ಕೈಬಿಟ್ಟಿದ್ದಾನ. ತಂದೆಯಾದಂಥ ದೇವರಿಗೆ ಯೇಸುವಿನ ಮೇಲೆ ಬೇಸರಿಕೆ ಇದೆಯಾ? ಯಾಕೆ ದೇವರು ಈ ಸಂದರ್ಭದಲ್ಲಿ ಯೇಸುವಿನೊಟ್ಟಿಗೆ ಇಲ್ಲ ಎನ್ನುವಂಥ ಪ್ರಶ್ನೆ ಮೂಡುವಂಥ ರೀತಿಯಲ್ಲಿ ಯೇಸು ಮಾತನಾಡ್ತಾ ಇದ್ದಾನೆ. ಪ್ರಿಯರೇ, ಈ ವಾಕ್ಯವನ್ನು ಗಮನಿಸುವುದಾದರೆ ದಾವೀದನ ಕೀರ್ತನೆ 22ನೇ ಕೀರ್ತನೆ 1ನೇ ವಚನದಲ್ಲಿ ಇದೇ ವಾಕ್ಯವನ್ನು ದಾವೀದ ಹೇಳ್ತಾನೆ. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿ ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಇದೊಂದು ಕೈ ಬಿಡಲ್ಪಟ್ಟಂಥ ಅನುಭವದ ಒಂದು ಹೇಳಿಕೆ. ನಿರಾಶೆಯಲ್ಲಿ ಬಲಹೀನನಾಗಿರುವಾಗ ಸುತ್ತಮುತ್ತಲಿರುವಂಥ ಸಮಾಜ, ಸುತ್ತಮುತ್ತಲೂ ಇರುವಂಥ ಜನರು ಶೋಷಣೆಯನ್ನು ಮಾಡುತ್ತಾ ದೌರ್ಜನ್ಯದಿಂದ
ದಬ್ಬಾಳಿಕೆಗಳನ್ನು ಮಾಡುವಾಗ ದಾವೀದ ಅದನ್ನು ಹೇಳ್ತಾ, ನನ್ನ ವೈರಿಗಳು ನನ್ನ ಮೇಲೆ ಬಿದ್ದಿದ್ದಾರೆ, ಬಾಷಾನಿನ ಹೋರಿಗಳು ನನ್ನ ಮೇಲೆ ತಿವಿಯುವಂತೆ ಅವರು ಬಾಯಿ ತೆರೆದಿದ್ದಾರೆ ಎಂಬುದಾಗಿ ಹೇಳ್ತಾನೆ. ಇಲ್ಲಿರುವಂಥ ವಾಕ್ಯವನ್ನು ಯೇಸು ಈಗ ಉಚ್ಚಾರಣೆ ಮಾಡ್ತಾ ಇದ್ದಾನೆ. ದ ವರ್ಡ್ ಆಫ್ ಕೋಟ್ಸ್, ದ ವರ್ಡ್ ಆಫ್ ಗಾಡ್ ಕೋಟ್ಸ್ ದಿ ವರ್ಡ್ ಆಫ್ ಗಾಡ್ ಎಂಬುದಾಗಿ ಹೇಳ್ತಾರೆ. ದೇವರ ವಾಕ್ಯವಾಗಿರುವಂಥ ಯೇಸು ಈಗ ದೇವರ ವಾಕ್ಯವನ್ನು ಹೇಳುತ್ತಿದ್ದಾನೆ. ಪ್ರಿಯರೇ, ಆ 22ನೆಯ ಕೀರ್ತನೆಯನ್ನು ನೀವು ಬಹಳ ಸುಂದರವಾದಂಥ ರೀತಿಯಲ್ಲಿರುವ ಸಾಲುಗಳನ್ನು ಸಂಪೂರ್ಣವಾಗಿ ಓದುತ್ತಾ ಹೋಗುವುದಾದರೆ, 22ನೆಯ ಕೀರ್ತನೆಯಲ್ಲಿರುವಂಥ ಪ್ರಾರಂಭದ ಭಾಗಗಳು ಕೈ ಬಿಡಲ್ಪಟ್ಟಂಥ ಅನುಭವಗಳನ್ನು ಹೇಳಿದರೆ, ಶೋಷಣೆಯ ಅನುಭವಗಳನ್ನು ಹೇಳಿದರೆ, ಶತ್ರುಗಳು ಮೇಲೆ ಬಿದ್ದಿರುವಂಥ ನೋವುಗಳನ್ನು ಹೇಳಿದರೆ, ಅದೇ 22ನೆಯ ಕೀರ್ತನೆಯ ಕೊನೆಯ ಭಾಗಕ್ಕೆ ಬರುವಾಗ ಅಂಥ ಶತ್ರುಗಳಿಂದ, ನೋವುಗಳಿಂದ, ತಾನುಗೆ ಬಂದಿರುವಂಥ ಆ ಕಷ್ಟ ಹಿಂಸೆಗಳಿಂದ ಬಿಡಿಸಿದಂಥ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ದೇವರು ಕೈ ಬಿಡುವಂಥವನಲ್ಲ, ಕೈ ಬಿಡಲ್ಪಟ್ಟಂಥ ಅನುಭವಗಳಲ್ಲಿ ನಮ್ಮ ಜೊತೆಗೆ ಬಂದಂತನು ಎನ್ನುವಂಥ ವಿಷಯಗಳನ್ನು ನಾವು ಕಂಡುಕೊಳ್ತೇವೆ. ಹಾಗಾದರೆ ದೇವರು ಯಾವ ರೀತಿಯಲ್ಲಿ ಯೇಸುವಿನೊಟ್ಟಿಗೆ ಈಗ ಮಾತಾಡಿದ, ದೇವರು ಯಾವ ರೀತಿಯಲ್ಲಿ ಯೇಸುವನ್ನು ಬಲಪಡಿಸಿದ ಎಂಬುದಾಗಿ ಕಂಡುಕೊಳ್ಳುವುದಾದರೆ, ನಿಜಕ್ಕೂ ತಂದೆಯಾದಂಥ ದೇವರು ಯೇಸುವನ್ನು ಕೈಬಿಟ್ಟಿಲ್ಲ ಎನ್ನುವುದನ್ನು ನಾವು ಹೇಳಲಿಕ್ಕೆ ಯಾವ ಆಧಾರದ ವಾಕ್ಯಗಳು ನಮಗೆ ಸಹಾಯ ಮಾಡ್ತದೆ ಎಂಬುದಾಗಿ ಹೇಳುವುದಾದರೆ, ಇದೇ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಕಂಡುಕೊಳ್ತೇವೆ. ಪ್ರಿಯರೇ, ಮತ್ತಾಯನ ಸುವಾರ್ತೆಯ ವಾಕ್ಯ ಭಾಗಗಳನ್ನು ಗಮನಿಸಿದರೆ, ಆ ಕಡೆಯ ಭಾಗದಲ್ಲಿ ಯೇಸುವನ್ನು ಶಿಲುಬೆಗೆ ಹಾಕುವಾಗ ಅಲ್ಲಿದ್ದಂಥ ಪ್ರಕೃತಿಯ ಮೂಲಕವಾಗಿ ಸ್ವಾಮಿ ಕಾಣಿಸಿಕೊಳ್ತಾನೆ. ದೇವರ ವಾಕ್ಯ ಹೇಳ್ತದೆ, ಶಿಲುಬೆಯ ಮೇಲೆ ಯೇಸು ಪ್ರಾಣ ಬಿಟ್ಟಾಗ ದೇವಾಲಯದ ತೆರೆ ಹರಿದು ಹೋಯಿತು, ಭೂಕಂಪವಾಯಿತು. ಮಧ್ಯಾಹ್ನದ ಮೇಲೆ ಇಡೀ ಜಗತ್ತಿನ ಮೇಲೆ, ಇಡೀ ಆ ಒಂದು ಸ್ಥಳದ ಮೇಲೆ ಕತ್ತಲು ಆವರಿಸಿತು ಎಂಬುದಾಗಿ ಕಂಡುಕೊಳ್ತೇವೆ. ಈ ಮೂಲಕ ತಂದೆ ಯೇಸುವಿನೊಟ್ಟಿಗಿದ್ದಾನೆ ಎನ್ನುವುದನ್ನು ಈ ವಾಕ್ಯಗಳು ನಮಗೆ ಬಲಪಡಿಸುವಂಥ ರೀತಿಯಲ್ಲಿ ಮಾತನಾಡ್ತದೆ. ತಂದೆಯಾದಂಥ ದೇವರು ಯೇಸುವನ್ನು ಬಿಟ್ಟು ಹೋಗಿಲ್ಲ, ಈಗಲೂ ಕೂಡ ಅವನೊಟ್ಟಿಗಿದ್ದಾನೆ. ಯಾಕಂದರೆ ಯೇಸುವನ್ನು ಜಜ್ಜುವಂಥದ್ದು, ಯೇಸುವಿನ ಮೂಲಕವಾಗಿ ರಕ್ಷಣೆಯನ್ನು ಸಾಧಿಸುವಂಥದ್ದು ತಂದೆಯ ಚಿತ್ತವಾಗಿತ್ತು, ಯೆಹೋವನ ಸಂಕಲ್ಪವಾಗಿತ್ತು. ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯದ 10ನೇ ವಚನ ಹೇಳ್ತದೆ, ಅವನನ್ನು ಜಜ್ಜುವಂಥದ್ದು ಯೆಹೋವನ ಸಂಕಲ್ಪವಾಗಿತ್ತು. 53ನೇ ಅಧ್ಯಾಯದ 8ನೇ ವಚನ ಹೇಳ್ತದೆ, ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು, ಅವನನ್ನು ನೋಡುವಾಗ ಅಂದ ಚಂದಗಳು ಇರಲಿಲ್ಲ. ಈಗ ಯೇಸು ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ದೇವರು ಅವನನ್ನು ಆತುಕೊಂಡ ಎನ್ನುವುದನ್ನು ಕಂಡುಕೊಳ್ತೇವೆ. ಪ್ರಕೃತಿಯ ಮೂಲಕವಾಗಿ, ಮಗನೇ ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ ಎನ್ನುವುದನ್ನು ಆ ವಾಕ್ಯ ಭಾಗಗಳು ನಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಕಂಡುಕೊಳ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಶಿಲುಬೆಯ ಮೇಲೆ ಹೇಳಿದಂಥ ಮಾತು ತಂದೆ ತನ್ನ ಮಗನನ್ನು ಕೈ ಬಿಟ್ಟಿದ್ದಾನೆ ಎಂಬುದಾಗಿ ಅಲ್ಲ, ತಂದೆ ತನ್ನ ಮಗನ ಮೂಲಕ ರಕ್ಷಣೆಯನ್ನು ಸಾಧಿಸುವುದಕ್ಕೋಸ್ಕರ ಅವನನ್ನು ಜಜ್ಜುವಂಥದ್ದು ಆತನ ಚಿತ್ತ ಎಂಬುದಾಗಿ ಕಂಡುಕೊಳ್ತೇವೆ. ಯೇಸು ಈ ಕೈ ಬಿಡಲ್ಪಟ್ಟಂಥ ಅನುಭವಕ್ಕೆ ಒಳಗಾಗಿರುವಂಥದ್ದು ಲೋಕದ ಪಾಪದ ಭಾರ ಎನ್ನುವುದನ್ನು ನಾವು ಕಂಡುಕೊಳ್ತೇವೆ. ಯೇಸು ಈ ರೀತಿಯಾಗಿ ಹೇಳುವುದಕ್ಕೆ ಕಾರಣ ನನ್ನ ಮತ್ತು ನಿಮ್ಮೆಲ್ಲರ ದೋಷ ಫಲ ಎಂಬುದಾಗಿ ಕಂಡುಕೊಳ್ತೇವೆ. ವಾಕ್ಯ ಭಾಗ ಹೇಳ್ತದೆ, ನಮ್ಮೆಲ್ಲರ ದೋಷ ಫಲವನ್ನು ಆತನ ಮೇಲೆ ದೇವರು ಹಾಕಿದನು ಎಂಬುದಾಗಿ. ನಮ್ಮೆಲ್ಲರ ದೋಷ ಫಲದ ನಿಮಿತ್ತ ಯೇಸು ಈಗ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಗೆ ಬಂದಿದ್ದಾನೆ. ಪ್ರಿಯರೇ, ಜೀವನದ ದಾರಿಯಲ್ಲಿ ಹೋಗುತ್ತಿರುವಾಗ ಅನೇಕ ವೇಳೆ ನಾವು ಕೂಡ ಯೇಸುವಿನ ಹಾಗೆ ಕೈ ಬಿಡಲ್ಪಟ್ಟಂಥ ಅನುಭವಗಳಿಗೆ ಬರ್ತೇವೆ. ಪರಿಸ್ಥಿತಿಗಳ ಒತ್ತಡಗಳಲ್ಲಿ, ನಮ್ಮ ಸೇವೆಗಳ ದಾರಿಯಲ್ಲಿ, ನಮ್ಮ ಕೆಲಸ ಕಾರ್ಯಗಳ ನಿಮಿತ್ತ, ಕುಟುಂಬಗಳ ನಿಮಿತ್ತ, ಮಕ್ಕಳ ನಿಮಿತ್ತ ನಮಗೆ ಅನೇಕ ವರ್ತಿ ಕೈ ಬಿಡಲ್ಪಟ್ಟಂಥ ಅನುಭವಗಳಾಗ್ತದೆ. ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿ ಅಂತ್ಯವಲ್ಲ ಪ್ರಿಯರೇ. ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿ ನಮ್ಮನ್ನು ಕೆಳಗೆ ಕುಗ್ಗಿಸುವುದಕ್ಕಾಗಿ ಅಲ್ಲ, ನಮ್ಮ ನಂಬಿಕೆಯನ್ನು ಕಡಿಮೆ ಮಾಡುವುದಕ್ಕಾಗಿ ಅಲ್ಲ. ಅದನ್ನೇ ಒಬ್ಬ ಇಂಗ್ಲಿಷ್ನ ಬರಹಗಾರ ಬಹಳ ಸುಂದರವಾಗಿ ಹೇಳ್ತಾನೆ, ಎವ್ರಿ ಸ್ಟ್ರಗಲ್ ದಟ್ ವಿ ಆರ್ ಗೋಯಿಂಗ್ ಥ್ರೂ ಇಟ್ ಈಸ್ ಅನ್ ಆಪರ್ಚುನಿಟಿ ಫಾರ್ ಗಾಡ್ ಟು ಶೋ ಇಸ್ ಮರ್ಸಿ ಎಂಬುದಾಗಿ ಹೇಳ್ತಾರೆ. ಪ್ರತಿಯೊಂದೊಂದು ಈ ರೀತಿಯ ಅನುಭವಗಳು, ಕೈ ಬಿಡಲ್ಪಟ್ಟಂಥ ಅನುಭವಗಳು, ಕಷ್ಟದ ಅನುಭವಗಳು, ಹಿಂಸೆಯ ಅನುಭವಗಳು, ಖಾಲಿಯಾದಂಥ ಸ್ಥಿತಿಗತಿಗಳು, ನಿರಾಶೆಗಳು ದೇವರ ಕಾರ್ಯಗಳು ನಿನ್ನಲ್ಲಿ ತೋರಿ ಬರುವುದಕ್ಕಾಗಿ ಬರುತ್ತದೆ. ದೇವರು ಯಾರು ಎನ್ನುವುದನ್ನು ನಿನಗೆ ತಿಳಿಯಪಡಿಸುವುದಕ್ಕಾಗಿ ಬರ್ತದೆ. ಯೇಸುವನ ತಂದೆಯು ಹೇಗೆ ಕೈ ಬಿಡಲಿಲ್ಲವೋ ಅದೇ ರೀತಿ ಜೀವನದ ದಾರಿಯಲ್ಲಿ ಹೋಗುವಾಗ ಯೇಸುವನ್ನು ನಂಬಿರುವಂಥ, ಯೇಸುವಿನ ಜೊತೆಯಲ್ಲಿ ಪ್ರಯಾಣ ಮಾಡುವಂಥ ಪ್ರತಿಯೊಬ್ಬೊಬ್ಬರನ್ನ ಯೇಸು ಸ್ವಾಮಿ ಕೈ ಬಿಡುವುದಿಲ್ಲ ಎಂಬುದಾಗಿ ವಾಕ್ಯ ಭಾಗ ಹೇಳ್ತದೆ. ಕೈ ಹಿಡಿದು ಮೇಲಕ್ಕೆತ್ತುವಂಥ ದೇವರನ್ನು ನಾವು ಹೊಂದಿಕೊಂಡಿದ್ದೇವೆ ಪ್ರಿಯರೇ. ಕೈ ಬಿಡುವಂಥ ದೇವರನ್ನಲ್ಲ, ಕೈ ಹಿಡಿದು ನಡೆಸುವಂಥ ದೇವರನ್ನು ಕಂಡುಕೊಂಡಿದ್ದೇವೆ. ಹಾಗಾದರೆ ಈ 4ನೆಯ ವಾಕ್ಯದ ಮೂಲಕವಾಗಿ ಇಂದು ನಮಗೆ ಸಿಕ್ಕುವಂಥ ಸಂದೇಶನೆಂದರೆ, ತಂದೆಯಾದಂಥ ದೇವರು ಹೇಗೆ ಯೇಸುವಿನ ಜೊತೆಯಲ್ಲಿದ್ದನು, ಕಡೆಯ ಗಳಿಗೆಯಲ್ಲಿ ಶಿಲುಬೆಯ ಮೇಲೆ ಪ್ರಾಣವನ್ನು ಕೊಡುವಾಗಲೂ
ಹೇಗೆ ಯೇಸುವಿನ ಜೊತೆಯಲ್ಲಿದ್ದನೋ ಅದೇ ರೀತಿ ಯೇಸುವು ನಮ್ಮ ಜೀವನದ ದಾರಿಯಲ್ಲಿ ನಮ್ಮ ಜೊತೆಗೆ ಇರುವಂಥ ದೇವರಾಗಿದ್ದಾನೆ. ಇದಕ್ಕೆ ನಾವು ಮಾಡಬೇಕಾದದ್ದು ಏನು ಎಂಬುದಾಗಿ ಹೇಳಿದರೆ, ಯೇಸು ಇದಕ್ಕೆ ಮಾದರಿಯಾಗಿದ್ದಾನೆ ಪ್ರಿಯರೇ. ತನ್ನ ಜೀವಿತದ ಕಾಲಾವಧಿಯಲ್ಲಿ ತಂದೆಯ ಚಿತ್ತವನ್ನ ನೆರವೇರಿಸಿದಂಥ ಯೇಸು, ತಂದೆಯ ಬೋಧನೆಯಂತೆ ವಿಧೇಯತೆಯಿಂದ ನಡ್ಕೊಂಡಂಥ ಯೇಸು, ದೇವರ ಚಿತ್ತವನ್ನಲ್ಲದೆ ಬೇರೇನೂ ಮಾಡದಂಥ ಯೇಸು ಈ ವಿಷಯದಲ್ಲಿ ನಮಗೆ ಮಾದರಿಯಾಗಿದ್ದಾನೆ. ಇಂದು ದೇವರಿಂದ ನಾವು ನಡೆಸಲ್ಪಡುವಂಥ ಸಮುದಾಯವಾಗಬೇಕಾದ್ರೆ, ದೇವರಿಂದ ನಡೆಸಲ್ಪಡುವಂಥ ಕುಟುಂಬವಾಗಬೇಕಾದ್ರೆ, ದೇವರಿಂದ ನಡೆಸಲ್ಪಡುವಂಥ ಸಭೆಯಾಗಬೇಕಾದ್ರೆ ವಾಕ್ಯ ಭಾಗ ಹೇಳ್ತದೆ, ವಿಧೇಯತೆಯ ಪ್ರಯಾಣವನ್ನು ಮುಂದುವರಿಸು, ವಿಧೇಯನಾಗಿರು, ವಿಧೇಯಳಾಗಿರು. ಯೇಸುವಿನ ಮಾತಿಗೆ, ಯೇಸುವಿನ ಆಜ್ಞೆಗಳಿಗೆ, ಯೇಸುವಿನ ಇಷ್ಟಾನುಸಾರ ನೀನು ನಡೆಯುವಾಗ ಪ್ರತಿ ಹಂತಗಳಲ್ಲಿ ಸ್ವಾಮಿ ನಿನ್ನ ಕೈ ಹಿಡಿದು ಮುಂದೆ ನಡೆಸುವಂಥ, ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಗಳಲ್ಲಿ, ನೋವುಗಳಲ್ಲಿ, ನಿರಾಶೆಗಳಲ್ಲಿ ಕರ್ತನು ನಿನ್ನ ಜೊತೆಗೆ ಬಂದು ಕಾಪಾಡುವಂಥ ಅನುಭವಗಳು ನಿನ್ನ ಸಾಕ್ಷಿಯಾಗಿರ್ತದೆ, ನಿನ್ನ ಸಾಕ್ಷಿಯಾಗಿರ್ತದೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟೆ ಎನ್ನುವಂಥ ಈ ಆರ್ಥ ಧ್ವನಿ ಯೇಸುವನ್ನ ದೇವರು ಕೈಬಿಟ್ಟಿದ್ದಾನೆ ಎಂಬುದಾಗಿ ಅಲ್ಲ. ಆ ಕ್ಷಣದಲ್ಲಿ ಪಾಪದ ಘೋರತೆ, ಪಾಪದ ಫಲ, ನಮ್ಮೆಲ್ಲರ ದೋಷ ಫಲ ಯೇಸುವಿನ ಮೇಲೆ ಬಂದದ್ದರಿಂದ ಯೇಸು ಅನುಭವ ಮಾಡಬೇಕಾದದ್ದು ಅನಿವಾರ್ಯವಾಗಿತ್ತು. ತಂದೆಯಾದಂಥ ದೇವರು ಯೇಸುವಿನ ಮೂಲಕ ರಕ್ಷಣೆಯನ್ನು ಮಾಡಬೇಕಾದದ್ದು ಅವಶ್ಯಕವಾಗಿತ್ತು. ಹಾಗಾಗಿ ಆ ಸಂದರ್ಭಗಳಲ್ಲಿ ಯೇಸುವಿಗೆ ಈ ಅನುಭವವಾಯಿತು. ಆದರೆ ಕಡೆಯ ಭಾಗಕ್ಕೆ ಬರುವಾಗ ನಾವು ಕಂಡುಕೊಳ್ತೇವೆ, ಯೇಸು ಪ್ರಾಣ ಬಿಟ್ಟನು ಎಂಬುದಾಗಿ ಹೇಳಿದ ತಕ್ಷಣ ತಂದೆಯಾದಂಥ ದೇವರು ಅದಕ್ಕೆ ಸ್ಪಂದನೆಯನ್ನು ಕೊಡ್ತಾನೆ, ಮಗನೇ, ನಿನ್ನನ್ನು ನಾನು ಕೈ ಬಿಟ್ಟಿಲ್ಲ. ಇಡೀ ಯೆರೂಸಲೇಮ್ ದೇವಾಲಯದ ತೆರೆ ಹರಿದು ಹೋಗ್ತದೆ, ಭೂಕಂಪವಾಗ್ತದೆ, ಪ್ರಕೃತಿಯಲ್ಲಿ ಸಂಚಲನವಾಗ್ತದೆ, ವ್ಯತ್ಯಾಸಗಳಾಗ್ತದೆ, ಮೋಡ ಕಪ್ಪಗಿನ ಸ್ಥಿತಿಯಲ್ಲಿ ಕಾಣಿಸಿಕೊಳ್ತದೆ. ಇವೆಲ್ಲವೂ ಕೂಡ ತಂದೆಯು ಯೇಸುವಿನೊಟ್ಟಿಗಿದ್ದ ಎನ್ನುವುದನ್ನು ಸೂಚಿಸಿದರೆ, ಅದೇ ರೀತಿ ಯೇಸುವಿನ ಮಕ್ಕಳಾಗಿ ಜೀವಿಸುವವರಿಗೆ ಯೇಸು ನಮ್ಮೊಂದಿಗಿರುತ್ತಾನೆ ಎನ್ನುವಂಥ ನಂಬಿಕೆಯನ್ನು ಕೊಡ್ತದೆ. ಯೇಸುವಿನೊಟ್ಟಿಗೆ ಪ್ರಯಾಣ ಮಾಡೋಣ, ಯೇಸುವಿನೊಟ್ಟಿಗೆ ಜೀವಿಸೋಣ. ಕೈ ಬಿಡಲ್ಪಟ್ಟ ಪರಿಸ್ಥಿತಿಗಳಲ್ಲಿ, ಶೋಷಣೆಗಳಲ್ಲಿ, ದಬ್ಬಾಳಿಕೆಗಳಲ್ಲಿ, ದೌರ್ಜನ್ಯಗಳಲ್ಲಿ ನಮ್ಮ ಸ್ವಾಮಿ ನಮಗೋಸ್ಕರ ಯುದ್ಧವನ್ನು ಮಾಡ್ತಾನೆ, ನಮ್ಮ ಸ್ವಾಮಿ ನಮಗೋಸ್ಕರ ನಿಲ್ಲುತ್ತಾನೆ, ನಮ್ಮ ಸ್ವಾಮಿ ನಮ್ಮನ್ನು ಬಿಡಿಸ್ತಾನೆ ಎನ್ನುವ ಆ ಅಚ್ಚಲವಾದ ವಿಶ್ವಾಸ ನಮ್ಮಲ್ಲಿ ಬರುವುದಾದರೆ ದೇವರು ಮಹಿಮೆಯನ್ನು ಹೊಂದುವನಾಗಿದ್ದಾನೆ. ಪ್ರಾರ್ಥಿಸೋಣ. ಪರಮೋನ್ನತ ದೇವರೇ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ಜೀವನದ ಯಾತ್ರೆಯಲ್ಲಿ ಮುಂದೆ ಮುಂದೆ ಹೋಗುವಾಗ ಸ್ವಾಮಿ, ನಾವು ಕೈ ಬಿಡಲ್ಪಟ್ಟಂಥ ಅನುಭವಗಳಿಗೆ ಒಳಗಾಗುತ್ತೇವೆ. ಜೊತೆಯಲ್ಲಿದ್ದಂಥವರು ನಮಗೆ ಮೋಸ ಮಾಡುವಂಥ ಅನುಭವಗಳಿಗೆ ಒಳಗಾಗುತ್ತೇವೆ. ನಿನ್ನನ್ನು ಅಂದು ಆ ಜನರು ಕೈ ಬಿಟ್ಟಂತೆ, ಶಿಷ್ಯರು ದೂರ ಓಡಿ ಹೋದಂತೆ ಅನೇಕ ವೇಳೆ ನಮ್ಮ ಜೀವಮಾನ ಕಾಲಗಳಲ್ಲೂ ಕೂಡ ನಾವು ನಮ್ಮ ಸ್ನೇಹಿತರಿಂದ, ಜೊತೆಯಲ್ಲಿದ್ದಂಥವರಿಂದ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಗಳಿಗೆ ಒಳಗೆ ಹೋಗುತ್ತೇವೆ. ನಿನ್ನ ವಾಕ್ಯ ಹೇಳ್ತದೆ, ಇಡೀ ಭೂಲೋಕದ ಮನುಷ್ಯರು ನಿನ್ನ ಕೈ ಬಿಟ್ಟರು, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಅಂಜದಿರು, ದಿಗ್ಭ್ರಮೆಗೊಳ್ಳದಿರು ಎಂಬುದಾಗಿ ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ನಂಬಿಕೆ ಹೆಚ್ಚಾಗಿದೆ ಸ್ವಾಮಿ, ನಮ್ಮ ವಿಶ್ವಾಸ ಹೆಚ್ಚಾಗಿದೆ. ನೀನು ನಮ್ಮ ಜೊತೆಗೆ ಪ್ರಯಾಣ ಮಾಡುವಂಥ, ಧೈರ್ಯಪಡಿಸುವಂಥ ದೇವರು ಎನ್ನುವ ವಿಷಯಗಳಲ್ಲಿ ನಾವು ಹೆಚ್ಚಳ ಪಡುತ್ತೇವೆ. ನಿನ್ನ ನಾಮ ಮಹಿಮೆ ಉಂಟಾಗಲಿ. ಯೇಸುವಿನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೇ, ಆಮೆನ್.